ಯೇಸು ಸ್ವಾಮಿಯ ಪ್ರೀತಿಯ ಜನರೇ, ನಿಮ್ಮೆಲ್ಲರನ್ನ ಯೇಸು ಸ್ವಾಮಿಯ ಮಧುರ ನಾಮದಲ್ಲಿ ನಾನು ನಿಮ್ಮನ್ನೆಲ್ಲ ಸ್ವಾಗತ ಕೋರ್ತಾ ಇದ್ದೀನಿ ಪ್ರಿಯರೇ. ಹೌದು, ನಾವೆಲ್ಲರೂ ಆತನ ಮುಂದೆ ಪಾಪವನ್ನು ಮಾಡಿ ನಾವೆಲ್ಲರೂ ಆತನಿಂದ ದೂರ ಆಗಿದ್ದೀವಿ ಪ್ರಿಯರೇ. ಆದರೆ ಆ ಕುರುಬನು ನಮ್ಮನ್ನು ಹುಡುಕಿ ಮತ್ತೊಮ್ಮೆ ಆತನ ಒಂದು ಜಾಗಕ್ಕೆ, ಆತನ ಒಂದು ವಿಷಯಕ್ಕೆ, ಆತನ ಒಂದು ಆ ಜವಾಬ್ದಾರಿಯನ್ನು ಆತ ವಹಿಸ್ಕೊಂಡು ನಮ್ಮನ್ನೆಲ್ಲರನ್ನೂ ಹಿಂತಿರುಗಿ ಕರ್ಕೊಂಬಂದಿದ್ದಾನೆ ಆ ದೇವರು. ಈ ನಮ್ಮ ಪ್ರಭುಗೆ ನಾವೆಲ್ಲರೂ ವಂದನೆಯನ್ನು ಸಲ್ಲಿಸುವಂಥ ಸಮಯ ಪ್ರಿಯರೇ. ಆತನ ಬಗ್ಗೆ, ಆತನ ಪ್ರೀತಿಯ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಳ್ಳೋವಂಥದ್ದು. ಯಾಕಂದರೆ ಅಷ್ಟೊಂದು ಸ್ವಾಮಿ ನಮಗೋಸ್ಕರ ಮಾಡಿದ್ದಾನೆ. ಯಾರು ಈ ಕಾಲದಲ್ಲಿ ಯಾರು ತನ್ನ ಸ್ವಂತ ಕುಟುಂಬವನ್ನು ಬಿಟ್ಟು ಆ ಪೊಸಿಷನ್ನ ಬಿಟ್ಟು ಕೆಳಗಿಳಿದು ನಾನು ಇವ್ರಿಗೋಸ್ಕರ ಹೋಗ್ತೀನಿ ಅಂತ ಯೇಸು ಸ್ವಾಮಿ ನಮಗೋಸ್ಕರ ಬಂದು ಒಬ್ಬೊಬ್ಬರನ್ನು ಹೆಸರಿಟ್ಟು ಕರೆದು ನಾವಿದ್ದಂಥ ಜಾಗಕ್ಕೆ ಆತ ಬಂದು ನಮ್ಮನ್ನು ಬದಲಾಯಿಸಿದ್ದಾನೆ ಪ್ರಿಯರೇ. ನನ್ನ ಜೀವಿತದಲ್ಲಿ ನಾನಿದ್ದಂಥ ಜಾಗಕ್ಕೆ ಬಂದು ಯೇಸು ಸ್ವಾಮಿ ನನ್ನ ಬದಲಾಯಿಸಿದ್ದಾರೆ ಪ್ರಿಯರೇ. ಹೌದು, ಇದೆಲ್ಲ ನನ್ನ ಜೀವಿತ, ಬೇರೆ ಲೋಕವೇ ನನ್ನ ಜೀವಿತ. ಆದರೆ ಸ್ವಾಮಿ ಬದಲಾಯಿಸಿ ಆತನ ಲೋಕಕ್ಕೆ ನನ್ನನ್ನು ಪರಿಚಯ ಮಾಡಿಸಿದ್ದಾನೆ. ಹೌದು ಪ್ರಿಯರೇ, ಇವತ್ತು ಆತನ ಅಪಾರವಾದಂಥ ಪ್ರೀತಿಯ ಇನ್ನೊಂದು ಭಾಗವನ್ನು ನಾವು ಕಲೀಲಿಕ್ಕೆ ಹೋಗೋಣ. ಒಂದು ಸಣ್ಣ ಪ್ರಾರ್ಥನೆ. ಸ್ವಾಮಿ, ಈ ಪಾಪಿಗಳ ಹೃದಯಕ್ಕೆ ಏನರ್ಥ ಆಗ್ಲಿಕ್ಕೆ ಸಾಧ್ಯ ಸ್ವಾಮಿ? ನಾವು ಏನೇ ಓದಿದ್ರು, ಏನೇ ಮಾಡಿದ್ರು ನಮ್ಮ ಜ್ಞಾನ ಸರಿ ಹೋಗಲ್ಲ ತಂದೆ. ಹೌದು ಸ್ವಾಮಿ, ಒಂದು ಸಮಯದಲ್ಲಿ ನಿನ್ನ ಪ್ರೀತಿಯ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ಯಾಕಂದರೆ ಅವರ ಜೀವಿತದಲ್ಲಿ ಏನು ನಡೀತಾ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಆದರೆ ಅದೆಲ್ಲವನ್ನು ಬದಲಾಯಿಸುವಂಥ ದೇವರು ನೀನಾಗಿದ್ದಿ. ಹೌದು ತಂದೆ, ಮತ್ತೊಮ್ಮೆ ನಿನ್ನ ಕೈಯಲ್ಲಿ ಅವ್ರನ್ನ ಎತ್ತಿ ಅವ್ರನ್ನ ಎಲ್ಲ ಆ ಒಂದು ಜೀವಿತದಲ್ಲಿ ನಡೆದಂಥ ಎಲ್ಲ ಕೆಟ್ಟ ಕಾರ್ಯಗಳನ್ನು, ಕೆಟ್ಟ ಒಂದು ಆಲೋಚನೆಗಳನ್ನು, ಕೆಟ್ಟ ಆ ದುರಂತಗಳೆಲ್ಲವನ್ನು ದೂರ ಮಾಡಿ ಒಂದು ಒಳ್ಳೆಯ ಹೊಸ ಜೀವಿತವನ್ನು ನಿನ್ನ ಮಕ್ಕಳಿಗೆ ಅರ್ಪಿಸ್ಬೇಕಂತ ಬಿಡ್ತಿದ್ದೀನಿ ಸ್ವಾಮಿ. ಹೌದು ತಂದೆ, ಇವತ್ತಿನ ವಾಕ್ಯನ ಅರ್ಥ ಮಾಡ್ಕೊಳ್ಳೋ ಹಾಗೆ ಪವಿತ್ರಾತ್ಮನ ಪ್ರಸನ್ನತೆ ಹಾಗೂ ಜ್ಞಾನವನ್ನು ನಮ್ಮೆಲ್ಲರ ಮೇಲೂ ನೀನು ಇರಿಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ಬಿಡುವಂತನಾಗಿರುವೇನು. ಆಮೇನ್. ಹೌದು ಪ್ರೀತಿಯ ಜನರೇ, ನಾವು ನೋಡಿದ ಹಾಗೆ ಯೇಸು ಸ್ವಾಮಿ ನಮಗೋಸ್ಕರ ಪ್ರಾಣವನ್ನು ಕೊಟ್ಟು ಆತನ ಎಲ್ಲ ಒಂದು ಆ ಪೊಸಿಷನ್ನ ತ್ಯಾಗ ಮಾಡಿ ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ ಆತ ಬಂದು ನಮ್ಮನ್ನು ರಕ್ಷಿಸ್ತಾ ಪ್ರಿಯರೇ. ಹೌದು ಪ್ರಿಯರೇ, ನಾವು ನೋಡಬೇಕಾದ್ರೆ ಯಾವ ರೀತಿ ಯೇಸು ಸ್ವಾಮಿ ತಾನು ಮರಣನ ಹೊಂದಿ ತದನಂತರ ಪರಲೋಕ ರಾಜ್ಯಕ್ಕೆ ಹೋಗಿ ನಮಗೋಸ್ಕರ ಸೇವೆಯನ್ನು ಮಾಡ್ತಾ ಇದ್ದಾನೆ. ಆ ಪರಲೋಕದ ದ್ವಾರಗಳನ್ನ ತೆರೆದದನ್ನ ನಾವು ಕಂಡ್ವಿ. 7 ಸಭೆಗಳ ಕುರಿತಾಗಿ ಮಾತಾಡಿದ್ದನ್ನ ನಾವು ಕಂಡ್ವಿ. ಈ ಪತ್ರ ನನ್ನದೇ ಅಂತ ಅಂದ್ಬಿಟ್ಟು ಪ್ರಕಟಣೆ ಪುಸ್ತಕದ ಬಗ್ಗೆ ನಾವು ಕಂಡ್ವಿ. ಇದೆಲ್ಲದರಲ್ಲೂ ಹಾಗೂ ಆ ಆರಾಧನೆ, ಪರಲೋಕದಲ್ಲಿ ನಡೆಯುವಂಥ ಆರಾಧನೆ ಬಗ್ಗೆ ಕಂಡ್ವಿ. ಅಲ್ಲಿ ಇದ್ದಂಥ ಮನುಷ್ಯರನ್ನು ನಾವು ಕಂಡ್ವಿ. 24 ಹಿರಿಕರನ್ನು ಕಂಡ್ವಿ. ಹೌದು ಪ್ರಿಯರೇ, ಹಾಗೂ ಆ ದೇವದೂತರುಗಳನ್ನ ಕಂಡ್ವಿ. ಇವ್ರನ್ನೆಲ್ಲ ನಾವು ಪರಲೋಕ ರಾಜ್ಯದಲ್ಲಿ ಕಾಣ್ತಾ ಇದ್ದೀವಿ ಪ್ರಿಯರೇ. ಹೌದು, ತದನಂತರ ನಾವು ನೋಡ್ಬೋದು ಯೇಸು ಸ್ವಾಮಿ ಮಾತ್ರ ಆ ಒಂದು ಸುರುಳಿಯನ್ನು ತೆಗೆದು ಆ ಮುದ್ರೆಯನ್ನು ತೆರಲಿಕ್ಕೆ ಯೋಗ್ಯನಾಗಿದ್ದ ಪ್ರಿಯರೇ. ಬೇರೆ ಯಾರೂ ಸಹ ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ಪರಲೋಕದಲ್ಲಾಗಲಿ ಯಾರೂ ಸಹ ಯೋಗ್ಯರಿರಲಿಲ್ಲ ಪ್ರಿಯರೇ. ಯೇಸು ಸ್ವಾಮಿ ಮಾತ್ರ ಯೋಗ್ಯನಾಗಿದ್ದ. ಆತನಿಂದ ಮಾತ್ರ ನಮ್ಮ ಜೀವಿತದ ಗುಟ್ಟನ್ನು ಬಿಚ್ಚಿಡಲಿಕ್ಕೆ ಸಾಧ್ಯ ಪ್ರಿಯರೇ. ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಪ್ರಿಯರೇ. ನೀವು ಅನ್ಕೊಬೋದು, ಇವತ್ತು ನನ್ನ ಜೀವಿತ ಗುಟ್ಟಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ. ಆದರೆ ಯೇಸು ಸ್ವಾಮಿ ಅದನ್ನು ಬೆಳಕಿಗೆ ತರ್ತಾನೆ ಪ್ರಿಯರೇ. ಯಾಕಂದರೆ ಆತನು ಬೆಳಕು ಆಗಿದ್ದಾನೆ, ಆತನೇ ದಾರಿ ದೀಪವಾಗಿದ್ದಾನೆ. ಆತನ ಮುಂದೆ ನಾವು ಏನನ್ನೂ ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಬೆಳಕಿಗೆ ಬರುವಂಥದ್ದಾಗಿದೆ. ಯಾಕಂದರೆ ನಾವು ಹೊಸ ಭೂಮಿ ಸೃಷ್ಟಿಯಾಗಬೇಕಾದ್ರೆ ನಾವು ನೋಡ್ಬೋದು, ಮತ್ತು ಪ್ರಕಟಣೆ ಪುಸ್ತಕದಲ್ಲಿ ಹೇಳುತ್ತೆ, ಆ ಹೊಸ ಭೂಮಿಯಲ್ಲಿ ನಮಗೆ ಯಾವುದೇ ಕತ್ತಲೆಯ ಲೋಕವಿರೋದಿಲ್ಲ. ಅಂದರೆ ಕತ್ತಲೆ ಆಗೋದಿಲ್ಲ. ಸೂರ್ಯ ಯಾವಾಗಲೂ ಸದಾಕಾಲ ಇರ್ತಾನೆ. ಯಾಕಂದರೆ ಆ ಬೆಳಕು ಯೇಸು ಸ್ವಾಮಿಯೇ ಆಗಿದ್ದಾನೆ. ಯೇಸು ಸ್ವಾಮಿಯ ಬೆಳಕು ಎಂದಿಗೂ ಹಾರೋಗೋದಿಲ್ಲ ಪ್ರಿಯರೇ. ಅದೆಂದಿಗೂ ಕತ್ತಲೆ ಆಗೋದಿಲ್ಲ ಪ್ರಿಯರೇ. ನಿಮ್ಮ ಜೀವಿತದಲ್ಲೂ ನನ್ನ ಜೀವಿತದಲ್ಲೂ ಆತನ ಒಂದು ಬೆಳಕು ಅಪಾರವಾಗಿದೆ.
ಆತನ ಕೃಪೆ ನಮ್ಮ ಜೀವಿತದಲ್ಲಿ ಅಪಾರವಾಗಿದೆ ಪ್ರಿಯರೇ. ಹೌದು, ಎಲ್ಲರೂ ನಾವು ಮರ್ತೋಗಿದ್ರು ಆವಾಗ. ಈ ಮೊದಲನೇ ಶತಮಾನದಲ್ಲಿ, ಫಸ್ಟ್ ಸೆಂಚುರಿಯಲ್ಲಿ ಒಂದಷ್ಟು ಸಭೆಗಳು, ಅಲ್ಲಿದ್ದಂಥ ಜನಗಳು ಆಗ ಹೊಸ್ದಾಗಿ ಎಲ್ಲರೂ ಶುರು ಆದರು. ಹೊಸ್ದಾಗಿ ಯೇಸು ಸ್ವಾಮಿ ಬಗ್ಗೆ ಕಲಿತಾ ಇದ್ದಾರೆ. ಶಿಷ್ಯಂದಿರು ಪೌಲ ಊರಿಗೂ ಗಲ್ಲಿಗೂ ಏರಿಯಾಗೂ ಮನೆಗೂ ಹೋಗ್ತಾ ಇದ್ದಾರೆ ಪ್ರಿಯರೇ, ಸುವಾರ್ತೆನ ತಲುಪಿಸಲಿಕ್ಕೋಸ್ಕರ, ಯೇಸು ಸ್ವಾಮಿಯ ಶುಭ ವರ್ತಮಾನವನ್ನು ತಿಳಿಸ್ಲಿಕ್ಕೋಸ್ಕರ. ಹಾಗೆ ಹೋದಾಗ ಎಷ್ಟೊಂದು ಜನ ಯಹೂದ್ಯರು, ಎಷ್ಟೊಂದು ಜನ ಅನ್ಯರು ಬದಲಾಗ್ತಾರೆ ಪ್ರಿಯರೇ. ಯೇಸು ಸ್ವಾಮಿನ ಅವರು ಅವರ ಜೀವಿತದಲ್ಲಿ ಸ್ವೀಕರಿಸ್ಕೊತಾರೆ. ಅವರ ಹೃದಯದ ಬಾಗಿಲನ್ನು ಯೇಸು ಸ್ವಾಮಿಗೋಸ್ಕರ ತೆರೆದಿಡ್ತಾರೆ ಪ್ರಿಯರೇ. ಹೌದು, ಹಾಗಾಗಿ ಯೇಸು ಸ್ವಾಮಿ ಅವರಲ್ಲಿ ಕ್ರೂರತ್ವ ಇತ್ತು, ಅವರಲ್ಲಿ ಅಸೂಹೆ ಇತ್ತು, ಅವರಲ್ಲಿ ವ್ಯಭಿಚಾರಿಗಳಿದ್ರು, ಅವರಲ್ಲಿ ಕೊಲೆ ಮಾಡೋರಿದ್ರು, ಅವರಲ್ಲಿ ಕಳ್ಳರಿದ್ರು, ಅವರಲ್ಲಿ ಮೋಸ ಮಾಡೋರಿದ್ರು. ಆದರೆ ಯೇಸು ಸ್ವಾಮಿ ಅವರೆಲ್ಲ ಮಾಡಿದ ಒಂದೇ ಒಂದು, ಅವರಲ್ಲಿ ಅನ್ಯೋನ್ಯತೆ ಇರಲಿಲ್ಲ. ಆದರೆ ಯೇಸು ಸ್ವಾಮಿನ ಅವರ ಹೃದಯದ ಬಾಗಿಲನ್ನು ಯೇಸು ಸ್ವಾಮಿಗೋಸ್ಕರ ತೆರೆದಂಥ ಪಕ್ಷದಲ್ಲಿ ಯೇಸು ಸ್ವಾಮಿ ಅವರೊಳಗಡೆ ಹೋಗಿ ಕೆಲಸ ಮಾಡ್ತಾನೆ ಪ್ರಿಯರೇ. ಆತ ಆ ಹೃದಯದೊಳಗಡೆ ಎಂಟ್ರಿ ಕೊಟ್ಟಾದಾಗ ನಾವು ನೋಡ್ಬೋದು, ಮೊದಲನೇ ಸಭೆ, ಫಸ್ಟ್ ಸೆಂಚುರಿ ಸಭೆ, ಆಂಟಿಯೋಕ್ ಸಭೆ ಏನಾಗುತ್ತೆ, ಎಲ್ಲರನ್ನ, ಯಹೂದ್ಯರನ್ನು, ಅನ್ಯರನ್ನು, ವ್ಯಭಿಚಾರಿಗಳನ್ನು, ಬೇರೆ ರೋಗಿಗಳನ್ನು, ಇವರು ಮತ್ತು ತಂದೆ ತಾಯಿ ಇಲ್ದವ್ರನ್ನ ಎಲ್ಲರನ್ನೂ ಸಹ ಆ ಸಭೆಗೆ ಕರ್ಕೊಳ್ಳುತ್ತೆ ಪ್ರಿಯರೇ. ಆ ಮೊದಲನೇ ಸಭೆ ಅನ್ಯೋನ್ಯತೆಯಾಗಿರುತ್ತೆ. ಹೌದು ಪ್ರಿಯರೇ, ಈಗ ಎಲ್ಲರಿಗೂ ಒಂದು ಸಂದೇಹ ಬರುತ್ತೆ, ಅಯ್ಯೋ ಈಗ ಯೇಸು ಸ್ವಾಮಿ 7 ಸಭೆಗಳ ಬಗ್ಗೆ ಮಾತಾಡಿದ್ದಾರೆ, ಈಗ ಮುಂದೆ ಯೇಸು ಸ್ವಾಮಿ ನಮಗೆ 7 ಮುದ್ರೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಇವತ್ತು ನಾವು ಆ ಸುರುಳಿಯಲ್ಲಿದ್ದಂಥ 7 ಮುದ್ರೆಗಳನ್ನು ಯೋಗ್ಯನಾದ ಯೇಸು ಸ್ವಾಮಿಯು ಇವತ್ತು ನಿಮಗೋಸ್ಕರ, ನನಗೋಸ್ಕರ ಆ ಗುಟ್ಟನ್ನು ಬಿಚ್ಚಿಡ್ತಾ ಇದ್ದಾರೆ ಪ್ರಿಯರೇ. ಅಂದರೆ ಮುಂಬರುವ ಆತನ ಸಭೆಗಳಲ್ಲಿ, ಆತನ ಸತ್ಯತೆಗೆ, ಈ ಸತ್ಯವೇದಕ್ಕೆ, ಇದನ್ನು ಯೇಸು ಸ್ವಾಮಿಯ ಎಲ್ಲ ಜನರಿಗೆ, ಆತನ ನಂಬಿಗಸ್ತರಿಗೆ ಯಾವ್ಯಾವ ರೀತಿ ತೊಂದರೆ ಬರ್ಬೋದು, ತೊಂದರೆ ಬರುತ್ತೆ, ಸಭೆ ಯಾವ್ಯಾವ ರೀತಿ ರಾಜಕೀಯವಾಗಿ ತೊಂದರೆಗೊಳಗಾಗುತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಕಲೀಲಿಕ್ಕೆ ಹೋಗೋಣ ಪ್ರಿಯರೇ. ಹೌದು ಪ್ರಿಯರೇ, ಮೊದಲನೇ ಸಭೆಯಿಂದ ಇಲ್ಲಿನ ಸಭೆಯವರೆಗೂ, ಮುಂದೆ ಪ್ರೊಬೇಷನ್ ಕ್ಲೋಸ್, ಯೇಸು ಸ್ವಾಮಿ ಬರೋಣ ಗಂಟ ಇರುವ ಎಲ್ಲ ಸಭೆಗಳ ಬಗ್ಗೆ, ಸತ್ಯ ಸಭೆಯ ಬಗ್ಗೆ ಯೇಸು ಸ್ವಾಮಿ ಮಾತಾಡ್ಲಿಕ್ಕೆ ಹೋಗ್ತಾನೆ ಪ್ರಿಯರೇ. 7 ಮುದ್ರೆಗಳನ್ನು ಸ್ವಾಮಿ ತೆರಲಿಕ್ಕೆ ಹೋಗ್ತಾನೆ. ಮೊದಲನೇದಾಗಿ ಇಲ್ಲಿ ನಾವು ನೋಡಬೇಕಾದ್ರೆ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ಹೀಗೆ ಬರೆಯುವಂಥದ್ದಾಗಿದೆ, ಆಗ ಇಗೋ ಒಂದು ಬಿಳಿ ಕುದುರೆ ಕಾಣಿಸಿತ್ತು, ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು, ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು, ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಇಲ್ಲಿ ಮೊದಲನೇ ಒಂದು ಫಸ್ಟ್ ಸೀಲ್, ಮೊದಲನೇ ಮುದ್ರೆ ಓಪನ್ ಆಗುತ್ತೆ. ಇಲ್ಲಿ 1ನೇ ವಚನ ನೋಡಬೇಕಾದ್ರೆ ಮೊದಲನೇ ಒಂದು ಮುದ್ರೆ ಓಪನ್ ಆಗುತ್ತೆ, ಅಂದರೆ ತೆರೆಯಲ್ಪಡುತ್ತೆ. ಆಗ ಯೋಹಾನ ನೋಡ್ತಾ ಇದ್ದಾನೆ, ಏನು ನಡೀತಾ ಇದೆ ಅಂದ್ಬಿಟ್ಟು. ಆ ಮೊದಲನೇ ಒಂದು ಮುದ್ರೆ ತೆರೆದಾಗ ನಾವು ನೋಡ್ಬೋದು, ಯೋಹಾನ ನೋಡ್ತಾ ಇದ್ದಾನೆ ಪ್ರಿಯರೇ. ಏನು ಗೊತ್ತಾ, ಒಂದು ಬಿಳಿ ಕುದುರೆ ಅಲ್ಲಿ ಬರ್ತಾ ಇದೆ, ಬಿಳಿ ಕುದುರೆ ಹೋಗ್ತಾ ಇದೆ, ಆತನ ಕೈಲಿ ಬಿಲ್ಲಿದೆ. ಅಂದರೆ ಈ ಬಿಳಿ ಕುದುರೆ ಯಾರು ಪ್ರಿಯರೇ ಅಂತ ನಾವು ನೋಡಬೇಕಾದ್ರೆ, ಈ ಬಿಳಿ ಕುದುರೆಯ ಒಂದು ಕೆಲಸವೇನು ಅಂತ ನಾವು ನೋಡಬೇಕಾದ್ರೆ, ಇದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಪ್ರಿಯರೇ. ನೀವೆಲ್ಲರೂ ಸಹ ಇದ್ರ ಬಗ್ಗೆ ತಿಳ್ಕೊಳ್ಳೋವಂಥದ್ದು. ಇದೇನು ಅಷ್ಟು ದೊಡ್ಡ ಕಷ್ಟದ ಕೆಲಸವೇನಲ್ಲ, ಸುಲಭದ ಕೆಲಸ. ಯಾಕಂದರೆ ಇದನ್ನು ಕೊಡ್ತಾ ಇರೋವಂಥವ್ರು ಯೇಸು ಸ್ವಾಮಿ. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಕರ ಗಂಟ ಯೇಸು ಸ್ವಾಮಿ ಬಗ್ಗೆ ತಿಳ್ಕೊಬೋದು. ಯಾಕಂದರೆ ಯೇಸು ಸ್ವಾಮಿ ಎಲ್ಲರನ್ನು ಸರಿ ಸಮಾನವಾಗಿ ಪ್ರೀತಿಸುವಂಥವನಾಗಿದ್ದಾನೆ. ಹೌದು ಪ್ರಿಯರೇ, ಇವತ್ತು ನಮ್ಮ ಕೆಲಸದಲ್ಲೋ, ತಂದೆ ತಾಯಿಗಳೋ, ಕುಟುಂಬದಲ್ಲೋ ಯಾರೋ ಹೆಚ್ಚು ಕಮ್ಮಿ ಪ್ರೀತಿ ಮಾಡ್ಬೋದೇನೋ, ಬಹುಶಃ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿ ನಮ್ಮೆಲ್ಲರನ್ನೂ ಸರಿ ಸಮಾನವಾಗಿ, ಒಬ್ಬ ಅಣ್ಣನ ಹಾಗೆ, ಒಬ್ಬ ಅಕ್ಕನ ಹಾಗೆ, ಒಂದು ತಂದೆಯ ಹಾಗೆ, ಒಂದು ತಾಯಿಯ ಹಾಗೆ, ಒಬ್ಬ ಸಹೋದರನ ಹಾಗೆ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡ್ತಾನೆ. ಹೌದು ಪ್ರಿಯರೇ, ಆತನಿಗೆ ಎಲ್ಲವೂ ನಾವೇ ಆಗಿದ್ದೀವಿ. ಆತನು ಯೋಚನೆ ಮಾಡುವ ಎಲ್ಲವೂ ನಮ್ಮ ಕುರಿತಾಗಿದೆ ಪ್ರಿಯರೇ. ಹಾಗಾಗಿ ನಾವು ಯೇಸು ಸ್ವಾಮಿನ
ತುಂಬ ಲೈಟಾಗಿ ತಗೊಳಕ್ಕಾಗೋದಿಲ್ಲ ಪ್ರಿಯರೇ. ಯಾಕಂದರೆ ಆತ ತನ್ನ ಇಡೀ ಜೀವಿತವನ್ನು ನಮಗೋಸ್ಕರ ಮುಡಿಪಾಗಿಟ್ಟಿದ್ದಾನೆ ಪ್ರಿಯರೇ. ಇವತ್ತು ಎಷ್ಟು ಜನ ಯೇಸು ಸ್ವಾಮಿಗೋಸ್ಕರ ಮುಡಿಪಾಗಿಡ್ತೀರಿ ನಿಮ್ಮ ಜೀವಿತವನ್ನು? ಒಂದ್ಸಲ ಹಿಂತಿರುಗಿ ನೋಡೋಣ, ನಮ್ಮ ಜೀವಿತ ಹೇಗಿದೆ, ಹೇಗಿತ್ತು. ಆ ಯೇಸು ಸ್ವಾಮಿ ನಮ್ಮನ್ನು ಬದಲಾಯಿಸ್ತಾ ಬಂದಿದ್ದಾನೆ. ಇವತ್ತು ಮತ್ತೆ ನಾನು ಯಾವ ರೀತಿ ಹಂದಿ ಮತ್ತೆ ಅಲ್ಲಿಗೆ ಹೊಲಸಿಗೆ ಹೋಗುತ್ತೋ, ಯಾವ ರೀತಿ ನಾಯಿ ಮತ್ತೆ ಅಲ್ಲಿಗೆ ಹೋಗುತ್ತೋ, ಅದೇ ರೀತಿ ನನ್ನ ಜೀವಿತ ಇದೆ ಪ್ರಿಯರೇ. ಇವತ್ತು ನಾನು ಮತ್ತೊಮ್ಮೆ ನಾನು ಹಳೆ ಹೊಲಸು ಜೀವನಕ್ಕೆ ಹೋಗ್ತಾ ಇದ್ದೀನಿ ಪ್ರಿಯರೇ. ಇವತ್ತು ನಿಮ್ಮ ಜೀವಿತದಲ್ಲಿ ಹೇಗಿದೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಇವತ್ತು ನನ್ನ ಹೃದಯಗಳನ್ನ ಯೇಸು ಸ್ವಾಮಿಗೆ ಕೊಡಲಿಕ್ಕೋಸ್ಕರ ಇದ್ದೀನಿ ಪ್ರಿಯರೇ. ಇವತ್ತು ನೀವು ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಮುಡಿಪಾಗಿಡೋದೇ ಆಗಿದ್ದರೆ ಯೇಸು ಸ್ವಾಮಿ ನಿಮ್ಮೊಂದಿಗಿರಲಿ ಪ್ರಿಯರೇ. ಆತ ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ ಪ್ರಿಯರೇ. ಹೌದು, ಮೊದಲನೇ ಮುದ್ರೆ ತೆರೆದಾಗ ನಾವು ನೋಡ್ಬೋದು ಬಿಳಿ ಕುದುರೆ ಬರುತ್ತೆ. ಬಿಳಿ ಕುದುರೆ ಅಂತ ಅಂದರೆ ಏನು ಅಂತ ಅಂದರೆ ಅದು ದೊಡ್ಡ ಒಂದು ಕಷ್ಟದ ಸುದ್ದಿ ಏನು ಅಲ್ಲ ಪ್ರಿಯರೇ. ಬಿಳಿ ಕುದುರೆ ಅಂತ ಅಂದರೆ ಅದು ಶುದ್ಧತೆ, ಪರಿಶುದ್ಧತೆ, ಅಂದರೆ ಅಲ್ಲಿ ಯಾವುದು ಕಲ್ಮಶ ಇಲ್ಲದೆ ಇರೋವಂಥ ಒಂದು ಇದು. ಮೊದಲನೇ ಸಭೆ ಯೇಸು ಸ್ವಾಮಿ ಮರಣ ಹೊಂದಿದ ನಂತರ ಶುರು ಆದಂಥ ಸಭೆಗಳು, ಮೊದಲನೇ ಕ್ರೈಸ್ತಿಯ ಸಭೆ ನಾವು ನೋಡಬೇಕಾದ್ರೆ ಕ್ರೈಸ್ತಿಯ ಸಭೆಯಲ್ಲಿ ಎಲ್ಲವೂ ಪರಿಶುದ್ಧವಾಗಿತ್ತು ಪ್ರಿಯರೇ. ಯಾಕೆ ಅಂದರೆ ಅಲ್ಲಿ ಬರುವಂಥ ಎಲ್ಲ ಹೊಸ ದೇವರ ಈ ಕ್ರೈಸ್ತತ್ವಕ್ಕೆ ಬರುವಂಥ ಎಲ್ಲರೂ ಸಹ ಯೇಸು ಸ್ವಾಮಿನ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಆತನ ಅಂಗೀಕರಿಸ್ಕೊಂಡಿದ್ರು. ಅವರಲ್ಲಿ ಯಾವುದೇ ಭೇದ ಭಾವಗಳಾಗಿರಲಿ, ಯಾವುದೇ ವೈಮನಸ್ಸಾಗಿರಲಿ, ಯಾವುದೇ ಅಸೂಹೆಗಳಾಗಿರಲಿ, ಆ ಪೊಸಿಷನ್ ಬೇಕು ಅಂತ ಕಿತ್ತಾಡೋದಾಗಿರಲಿ, ಯಾವುದು ಸಹ ಅವ್ರ ಮಧ್ಯದಲ್ಲಿ ಇರಲಿಲ್ಲ ಪ್ರಿಯರೇ. ಅವ್ರ ಮಧ್ಯದಲ್ಲಿ ಇದ್ದಂಥ ಎಲ್ಲವೂ ಯೇಸು ಸ್ವಾಮಿಯ ಪ್ರೀತಿ ಅಷ್ಟೇ. ಅವರೆಲ್ಲರೂ ಜೊತೆಗೆ ಸೇರೋರು, ಅವರೆಲ್ಲರೂ ಯೇಸು ಸ್ವಾಮಿ ಪ್ರೀತಿನ ಹಂಚ್ಕೊಳ್ಳೋರು, ಆತನ ಬಗ್ಗೆ ಮಾತಾಡೋರು, ಇನ್ನೊಬ್ರಿಗೋಸ್ಕರ ಮತ್ತೊಬ್ರಿಗೋಸ್ಕರ ಪ್ರಾರ್ಥನೆ ಮಾಡೋರು, ಒಟ್ಟಿಗೆ ಸೇರಿ ಊಟ ಮಾಡೋರು. ಹಾಗೂ ಒಂದಷ್ಟು ಜನನ ಮೊದಲನೇ ಸಭೆ ದ ಆಂಟಿಯೋಕ್ ಚರ್ಚ್ ಅದೇನಾಗುತ್ತೆ, ಹೊರಗಡೆ ಒಂದಷ್ಟು ಸುವಾರ್ಥಿಕರನ್ನ ಕಲಿಸುತ್ತೆ ಪ್ರಿಯರೇ, ಒಂದಷ್ಟು ಮಿಷನರಿನ ಹೊರಗಡೆ ಕಲಿಸುತ್ತೆ. ಹೇಗೆ ಕಲಿಸ್ತಾರೆ? ಶುದ್ಧತ್ವ. ಒಂದಷ್ಟು ಜನ ಸೇರಿಕೊಂಡು ಅವ್ರಿಗಿದ್ದಂಥ ಆಸ್ತಿಗಳನ್ನ ಮಾರಿ ಆ ದುಡ್ಡನ್ನ ತಗೊಂಬಂದು ಮಿಷನರೀಸ್ನ ಹೊರಗಡೆ ಕಲಿಸ್ತಾರೆ. ಅಂತ ಅಂದರೆ ಇವತ್ತು ಪೌಲನನ್ನು ಅವರೇ ಕಲಿಸಿದ್ದು, ಮಾರ್ಕನನ್ನು ಕಲಿಸಿದ್ರು. ಹೌದು ಪ್ರಿಯರೇ, ಎಂಥ ಒಳ್ಳೆಯ ಸಭೆ ಅವ್ರದ್ದು. ಇವತ್ತು ಸ್ವಾಮಿ ಆ ಸಭೆನ ಕರೆದಿರೋ ಹಾಗೆ ಇವತ್ತು ನಮ್ಮ ಸಭೆಯನ್ನು ಕರೆದಿದ್ದಾನೆ, ನಿಮ್ಮ ಸಭೆಯನ್ನು ಕರೆದಿದ್ದಾನೆ ಪ್ರಿಯರೇ. ಇವತ್ತು ನೀವು ಸಹ ಆ ರೀತಿ ಕೆಲಸ ಮಾಡ್ತಾ ಇದ್ದೀವ? ಇವತ್ತು ನಮ್ಮ ಸಭೆಗಳಲ್ಲಿ ವೈಮನಸ್ಸುಗಳಿರ್ಬೋದು, 2-3 ಗುಂಪುಗಳಾಗಿರ್ಬೋದು, ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರ್ಬೋದು, ಅಸೂಹೆ ಇರ್ಬೋದು, ದ್ವೇಷ ಇರ್ಬೋದು, ಬೇರೆ ಆ ಜಡ್ಜ್ಮೆಂಟಲ್ ಮೈಂಡ್ಸೆಟ್ ಇರ್ಬೋದು. ಆದರೆ ಇವತ್ತು ಅದನ್ನೆಲ್ಲ ನಾವು ಯೇಸು ಸ್ವಾಮಿಗೋಸ್ಕರ ದೂರದಲ್ಲಿಡಬೇಕು ಪ್ರಿಯರೇ. ಇವತ್ತು ನಾನು ಸಭೆಗೆ ಹೋಗ್ತಾ ಇರೋದು ಯಾರನ್ನೂ ನೋಡಲಿಕ್ಕೋಸ್ಕರ ಅಲ್ಲ, ಯಾರ ಜೊತೆನೂ ಜಗಳ ಆಡಲಿಕ್ಕೋಸ್ಕರ ಅಲ್ಲ, ಇಲ್ಲ ಈ ಪಾಸ್ಟ್ ನನಗಿಷ್ಟ ಇಲ್ಲ, ಆ ಬೋಧನೆ ನನಗಿಷ್ಟ ಇಲ್ಲ ಅನ್ನೋ ಕಾರಣಕ್ಕಲ್ಲ. ಇದೆಲ್ಲ ಬೇಡದೇ ಇರೋವಂಥ ಒಂದು ಕಾರಣಗಳು. ಆದರೆ ನಾನು ಸಭೆಗೆ ಏನಕ್ಕೆ ಹೋಗ್ತೀನಿ ಅಂದರೆ ಯೇಸು ಸ್ವಾಮಿಗೋಸ್ಕರ ಹೋಗ್ತೀನಿ. ನಿಮ್ಮಲ್ಲಿ ಯೇಸು ಸ್ವಾಮಿ ಪ್ರೀತಿ ನಿಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ನೀವೆಲ್ಲರೂ ಸಭೆಗೆ ಹೋಗ್ತೀರಾ ಪ್ರಿಯರೇ. ಯಾರು ಮನೇಲಿ ಕುಂತ್ಕೊಳ್ಳೋದಿಲ್ಲ. ದಯವಿಟ್ಟು ಸಭೆಗೆ ಹೋಗಿ ಕಾಲ ಕಳೀರಿ. ಯಾಕೆಂದರೆ ಸಭೆ ನಾವು ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಇಟ್ಸ್ ಅ ರಿಪೇರ್ ಸೆಂಟರ್ ಅಂತ ಹೇಳ್ತೀವಿ. ಇವತ್ತು ನಮ್ಮ ಜೀವಿತ ಎಲ್ಲ ಕೆಟ್ಟೋಗಿದೆ ಪ್ರಿಯರೇ, ನನ್ನ ಜೀವಿತ ಎಲ್ಲ ಕೆಟ್ಟೋಗಿದೆ. ಆದರೆ ನಾನು ಸಭೆಗೆ ಹೋದಾಗ ಯೇಸು ಸ್ವಾಮಿ ನನ್ನ ಜೀವಿತನ ಏನು ಮಾಡ್ತಾನೆ? ರಿಪೇರಿ ಮಾಡ್ತಾನೆ, ನೂತನಗೊಳಿಸ್ತಾನೆ. ಅದು ನಮಗೆ ಬೇಕಾಗಿರೋದು. ಮೊದಲನೇ ಸಭೆ ನೂತನವಾಗಿತ್ತು, ಶುದ್ಧವಾಗಿತ್ತು, ಪರಿಶುದ್ಧವಾಗಿತ್ತು. ಬಿಳಿ ಕುದುರೆ ಅಂತ ಅಂದರೆ ಅದು ಪರಿಶುದ್ಧತೆಗೆ ಹೋಲಿಸುತ್ತೆ. ಆ ಒಂದು ಸಭೆ ಪರಿಶುದ್ಧವಾಗಿತ್ತು, ಅಲ್ಲಿ ಸತ್ಯವೇದ ಪರಿಶುದ್ಧವಾಗಿತ್ತು, ಸೈತಾನು ಅಲ್ಲಿ ಏನೂ ಮಾಡಲಿಕ್ಕಾಗಲಿಲ್ಲ. ತದನಂತರ ಮುಂದೆ ಹೋಗೋಣ ಪ್ರಿಯರೇ. ಇದು ಮೊದಲನೇ ಮುದ್ರೆ. ಎರಡನೇ ಮುದ್ರೆ ಅದೇ 6ನೇ ಅಧ್ಯಾಯ 3ನೇ ವಚನ. ಆತನು 2ನೇ ಮುದ್ರೆಯನ್ನು ಒಡೆದಾಗ 2ನೆಯ ಜೀವಿಯು ಬಾ ಅನ್ನುವುದನ್ನು ಕೇಳಿದ್ದೆನು. 4ನೇ ವಚನ. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು, ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವವರಾಗುವಂತೆ ಮಾಡುವುದಕ್ಕೂ ಅಧಿಕಾರವು ಕೊಡಲ್ಪಟ್ಟಿತು. ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತು ಅನ್ನುವುದೇ ಪ್ರಿಯರೇ. ಹೌದು ಪ್ರಿಯರೇ, ಏನಂತೀರ? 2ನೇ ಮುದ್ರೆ ಬಂದು
ಕೆಂಪು ಕುದುರೆ ಬ್ರದರ್ಸ್. ಹೌದು ಪ್ರಿಯರೇ, ಕೆಂಪು ಕುದುರೆ ಅಂದರೆ ಏನು ಅಂತ ನಾವು ನೋಡಬೇಕಾದ್ರೆ ಮೊದಲನೇ ಸಭೆ ಏನಾಯಿತು ಪ್ರಿಯರೇ? ಈಗ ಫಸ್ಟ್ ಸೆಂಚುರಿ ಚೆನ್ನಾಗಿ ನಡೀತಾ ಇದೆ, ಸಭೆ ಶುದ್ಧವಾಗಿದೆ, ಸತ್ಯವೇದ ಶುದ್ಧವಾಗಿದೆ, ಎಲ್ಲರೂ ಸತ್ಯವೇದನ ಓದ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಪರಿಶುದ್ಧವಾಗಿದೆ. ಈಗ ಸೈತಾನ ಎಂಟ್ರಿ ಕೊಡ್ತಾ ಇದ್ದಾನೆ. ಹೀಗಿದ್ರೆ ಸರಿ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಆತ ಒಂದು ಪ್ಲ್ಯಾನ್ ಮಾಡ್ತಾನೆ ಪ್ರಿಯರೇ. ಕೆಂಪು ಕುದುರೆ ಅಂದರೆ ಪರ್ಸಿಕ್ಯೂಷನ್, ಕೊಲ್ಲಲ್ಪಡುವುದು, ಪರ್ಸಿಕ್ಯೂಷನ್, ರಕ್ತ, ಹೋರಾಟ, ಇವೆಲ್ಲವೂ ಆ ಕೆಂಪು ಕುದುರೆಯ ಹೋಲಿಸುತ್ತೆ ಪ್ರಿಯರೇ. ಕೆಂಪು ಕುದುರೆ ಅಂತ ಅಂದರೆ ಆಗ ಎಲ್ಲವೂ ಚೆನ್ನಾಗಿ ನಡೀತಾ ಇರಬೇಕಾದ್ರೆ ಪರ್ಸಿಕ್ಯೂಷನ್ ಸ್ಟಾರ್ಟ್ ಆಯಿತು ಪ್ರಿಯರೇ. ಆ ಪರ್ಸಿಕ್ಯೂಷನ್ ಸ್ಟಾರ್ಟ್ ಆದಾಗ ಈಗ ಯೇಸುಸ್ವಾಮಿಯ ಬಗ್ಗೆ ಯಾರಾದರೂ ಮಾತಾಡಿದ್ರು ಅವ್ರನ್ನ ಕೊಲ್ತಾ ಇದ್ದಾರೆ, ಜೈಲಿಗೆ ಹಾಕ್ತಾ ಇದ್ದಾರೆ, ಹಿಂಸೆ ಮಾಡ್ತಾ ಇದ್ದಾರೆ. ಹೌದು ಪ್ರಿಯರೇ, ಸುವಾರ್ತೆ ಅಲ್ಲೇ ನಿಂತ್ಕೊಳ್ಳೋ ಹಾಗೆ ಮಾಡ್ತಾ ಇದ್ದಾರೆ. ಪೌಲನನ್ನು ನಾವು ನೋಡ್ಬೋದು. ಪೌಲ ಸೌಲನಾಗಿದ್ದಬೇಕಾದ್ರೆ ಏನು ಮಾಡ್ತಾನೆ ಪ್ರಿಯರೇ? ಸೈತಾನ ಸೌಲನನ್ನು ಯೂಸ್ ಮಾಡ್ಕೊತಾನೆ. ಹೇಗೆ ಯೂಸ್ ಮಾಡ್ಕೊತಾನೆ ಅಂತಂದರೆ ಕ್ರೈಸ್ತಿಯ ಧರ್ಮವನ್ನು ಮುಂದೆ ಹೋಗಬಾರ್ದು, ತಡೆದು ಬಿಡೋಣ ಅನ್ನೋ ಕಾರಣಕ್ಕೆ ಆತ ಪ್ರಯತ್ನ ಪಡ್ತಾನೆ ಪ್ರಿಯರೇ. ಇವಾಗ ಸಭೆಯ ಹೊರಗಡೆ ನಡೆಯುವಂಥ ವಿಷಯ ಎಲ್ಲರನ್ನೂ ಕೊಲ್ತಾ ಇರ್ತಾನೆ, ಪರ್ಸಿಕ್ಯೂಷನ್ ಮಾಡ್ತಾ ಇರ್ತಾನೆ. ಆಗ ಎಷ್ಟೊಂದು ಜನ ಪ್ರಾಣವನ್ನು ಕೊಡ್ತಾರೆ, ಎಷ್ಟೊಂದು ಜನ ಜೈಲಲ್ಲಿರ್ತಾರೆ. ಆದರೆ ಪ್ರಿಯರೇ, ದೇವ್ರ ನಾಮಕ್ಕೆ ನಾವು ಸ್ತೋತ್ರ. ದೇವರ ಚಿತ್ತ ಇದ್ದದ್ದು ಎಲ್ಲರೂ ಆ ಪರ್ಸಿಕ್ಯೂಷನಿಂದ ಆದದ್ದೇನು ಗೊತ್ತಾ? ಅಪೊಸ್ತಲ ಕೃತ್ಯ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಆ ಒಂದು ಪರ್ಸಿಕ್ಯೂಷನಿಂದ ಆ ಒಂದು ಅಟ್ಯಾಕಿಂದ ಎಲ್ಲರೂ ಬೇರೆ ಬೇರೆ ಊರುಗಳಿಗೆ ಓಡೋಗ್ತಾರೆ. ಅವ್ರು ಹೋಗ್ಬೇಕಾದ್ರೆ ಅಲ್ಲಿ ಹೋದವರೆಲ್ಲರೂ ಸುವಾರ್ತೆನ ಸಾರ್ತಾರೆ ಪ್ರಿಯರೇ. ಎಷ್ಟೊಂದು ಸಭೆಗಳು ಕಟ್ಟಲ್ಪಡುತ್ತೆ. ಸೈತಾನ ತಡಿಲಿಕ್ಕೆ ನೋಡ್ತಾನೆ. ಕೆಂಪು ಕುದುರೆ ಬಂದಾಗ ಸೈತಾನ ತಡಿಲಿಕ್ಕೆ ನೋಡ್ತಾನೆ. ಆದರೆ ಯೇಸು ಸ್ವಾಮಿಯ ಸುವಾರ್ತೆ ತಡೆಯೋದಿಲ್ಲ ಪ್ರಿಯರೇ. ಮುಂದೆ ನಿಮಗೆ ಗೊತ್ತಿರ್ಬೋದು, ಮುಂದೆ ಬರುವ ವಚನ ನಾವು ನೋಡಬೇಕಾದ್ರೆ ಇಲ್ಲಿ 5 ಮತ್ತು 6ನೇ ವಚನ, ಪ್ರಕಟಣೆ 6ನೇ ಅಧ್ಯಾಯ 5 ಮತ್ತು 6ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ, ಆತನು 3ನೆಯ ಮುದ್ರೆಯನ್ನು ಒಡೆದಾಗ 3ನೆಯ ಜೀವಿಯು ಬಾ ಅನ್ನುವುದನ್ನು ಕಂಡೆನು, ಕೇಳಿದ್ದೆನು. ಆಗ ಇಗೋ ಕಪ್ಪು ಕುದುರೆಯು ಕಾಣಿಸಿತು ಅಂತ ನೋಡುತ್ತೆ ಪ್ರಿಯರೇ. ಇಲ್ಲಿ ಏನು ಈ ಕಪ್ಪು ಕುದುರೆ ಅಂತ ನಾವು ನೋಡಬೇಕಾದ್ರೆ ನಿಮಗೆಲ್ಲ ಗೊತ್ತು ಪ್ರಿಯರೇ. ಇಷ್ಟು ನಾವು 2 ಮುದ್ರೆಗಳು ನೋಡಿದ್ವಿ, ಬಿಳಿ ಕುದುರೆ, ಕೆಂಪು ಕುದುರೆ. ಇದು ಸಭೆಯ ಹೊರಗಡೆ. ಈಗ ಸೈತಾನ ಸಭೆಯ ಹೊರಗಡೆ ಯಾರನ್ನೂ ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಈಗ ಆತನ ಒಂದು ಕುತಂತ್ರವನ್ನು, ಆತನ ಒಂದು ಚಾಣಕ್ಯತನನ ಈಗ ಸಭೆಯ ಒಳಗಡೆ ತಂದಿದ್ದಾನೆ ಅಂತ ಅಂದರೆ ಸತ್ಯವೇದದ ಒಂದು ವಿಷಯವಾಗಿ ಆತ ಮಾತಾಡ್ತಾನೆ ಪ್ರಿಯರೇ. ಕಪ್ಪು ಕುದುರೆ ಅಂತ ಅಂದಾಗ ಬಿಳಿ ಶುದ್ಧತೆ, ಸತ್ಯವೇದ. ಕಪ್ಪು ಅಂದಾಗ ಅದನ್ನು ಕೆಡಿಸುವಂಥದ್ದು, ಫಾಲ್ಸ್ ಪ್ರಾಫೆಸಿ, ಫಾಲ್ಸ್ ಡಾಕ್ಟ್ರಿನ್ಸ್ ಅಂತ ಹೇಳ್ತೀವಿ, ಅಂದರೆ ತಪ್ಪು ಡಾಕ್ಟ್ರಿನ್ಸ್ಗಳು. ಹೌದು ಪ್ರಿಯರೇ, ಆಗ ನೋಡಬೇಕಾದ್ರೆ ಸಭೆ 2 ಭಾಗ ಆಗೋಯ್ತು. ಒಂದಷ್ಟು ಜನ ಬೇರೆ ಏನೋ ಸಬ್ಬತ್ತಲ್ಲ, ನಾವು ಭಾನುವಾರ ಆಚರಣೆ ಮಾಡ್ತೀವಿ ಅಂದ್ಕೊಂಡು ಹೋಗ್ಬಿಟ್ರು. ಕೆಲವೊಂದಷ್ಟು ಜನ ಇಲ್ಲ, ದೇವ್ರು ಹೇಳಿದ್ದು 7ನೇ ದಿನ ಸಬ್ಬತ್ತೆ, ನಾವು ಇರ್ತೀವಿ ಅಂತ ಆರಾಧಿಸ್ತೀವಿ. 2 ಗುಂಪನ್ನು ಮಾಡಿಬಿಟ್ಟ ಪ್ರಿಯರೇ. ಸತ್ಯವೇದನೆ ಬದಲಾಯಿಸೋ ಒಂದು ಯೋಜನೆನ ಅವನು ತಂದುಬಿಟ್ಟ. ಇಡೀ ಬಿಳಿ ಪರಿಶುದ್ಧತೆ ಕಪ್ಪು ಆಗೋಯ್ತು ಪ್ರಿಯರೇ. ಬಿಳಿ ಹಾಲಲ್ಲಿ ಒಂದು ಸ್ವಲ್ಪ ಹುಳಿ ಹಿಂಡ್ರೆ ಹೆಂಗಿರುತ್ತೆ ಆ ರೀತಿ ಆಗೋಯ್ತು. ಆತ ಇವಾಗ ಸಭೆಯ ಒಳಗಡೆ ತೊಂದರೆನ ತಂದುಕೊಟ್ಬಿಟ್ಟಿದ್ದಾನೆ. ಹೌದು ಪ್ರಿಯರೇ, ಮುಂದೆ ನಾವು ನೋಡಬೇಕಾದ್ರೆ ಇದು 3ನೇ ಕುದುರೆ. 4ನೇ ಕುದುರೆ ನಾವು ನೋಡಬೇಕಾದ್ರೆ 7 and 8, 7ನೇ ವಚನ ಹಾಗೂ 8ನೇ ವಚನ. ಆತನು 4ನೆಯ ಮುದ್ರೆಯನ್ನು ಒಡೆದಾಗ 4ನೆಯ ಜೀವಿಯು ಬಾ ಅನ್ನುವ ಶಬ್ದವನ್ನು ಕೇಳಿದೆನು. ಆಗ ಇಗೋ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಹೆಸರು ಮೃತ್ಯವು ಅಂತ ಹೇಳುತ್ತೆ. ಇಲ್ಲಿ ನಾವು ನೋಡಬೇಕಾದ್ರೆ ಪ್ರಿಯರೇ, ಏನಿಲ್ಲಿ 4ನೇ ಒಂದು ಆ ಕುದುರೆ ಬಂದು ಬೂದಿ ಬಣ್ಣ, ಅಂದರೆ ಪೇಲ್ ಗ್ರೀನ್ ಅಂತ ಹೇಳ್ತೀವಿ. ಅಂತ ಅಂದರೆ ಈತನಿಗಿದ್ದಂಥ ಪವರ್ ಏನಂತ ಹೇಳ್ರಿ? ಮೃತ್ಯ ಅಂತ ಅಂದರೆ ಮರಣ. ಈಗ ಹೌದು, ಸೈತಾನ ಹೊರಗಡೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ. ಕೆಂಪು ಕುದುರೆ ಆಗೋದಿಲ್ಲ. ಈಗ ಸಭೆ ಒಳಗಡೆ ಸತ್ಯವೇದನ ಇವಾಗ ಸತ್ಯವೇದದ ವಿಷಯದಲ್ಲಿ ಒಂದು ಸ್ವಲ್ಪ ಆತ ಏನು ಮಾಡ್ತಾನೆ, ಬೇರೆ ಮಾಡೋಕ್ಕೆ ಶುರು ಮಾಡ್ತಾನೆ.
ತದನಂತರ ನಾವು ನೋಡಬೇಕಾದ್ರೆ ಈಗ ಬೂದಿ ಬಣ್ಣ, ಮರಣ. ಯಾರ್ಯಾರು ಸತ್ಯತೆಯನ್ನು ನಂಬಿ ಯೇಸು ಸ್ವಾಮಿಯ ಮಕ್ಕಳಾಗಿರ್ತಾರೋ ಅವ್ರನ್ನೆಲ್ಲ ಏನು ಮಾಡ್ತಾರೆ? ಸಾಯಿಸ್ತಾ ಬರ್ತಾರೆ. ಮರಣ, ಡೆತ್, ಸಾಯಿಸ್ತಾ ಬರ್ತಾರೆ ಪ್ರಿಯರೇ. ನಾವು ಮುಂದೆ ಹೋಗೋದೇ ಹಾಗಿದ್ರೆ ಇನ್ನು ಐದನೇ ಆ ಒಂದು ಮುದ್ರೆನ ತೆರೆದಾಗ ಅಲ್ಲಿ ಏನಾಗುತ್ತೆ ಅಂತ ಅಂದರೆ ಪ್ರಿಯರೇ, ನಮ್ಗೆ ಗೊತ್ತು ಮಾರ್ಟಿನ್ ಲೂಥರ್, ಆ ಪ್ರೊಟೆಸ್ಟೆಂಟ್ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಸಭೆಯಲ್ಲಿ ಇವಾಗ ಸತ್ಯತೆ ಮತ್ತೆ ಹೊರಗಡೆ ಬರ್ತಾ ಇದೆ. ಆ ಪ್ರೊಟೆಸ್ಟೆಂಟ್ ಯಾರು ಶುರು ಮಾಡ್ತಾರೆ ಇದನ್ನು? ಮಾರ್ಟಿನ್ ಲೂಥರ್ ಕಡೆಯಿಂದ ಶುರು ಆಗುತ್ತೆ ಪ್ರಿಯರೇ. ಮತ್ತೆ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೌದು ಪ್ರಿಯರೇ. ನೆಕ್ಸ್ಟ್ ನಾವು ಮುಂದೆ ನೋಡಬೇಕಾದ್ರೆ 6ನೇ ಒಂದು ಮುದ್ರೆ ಏನು ಅಂತ ಅಂದರೆ 12ನೇ ವಚನ ಮತ್ತು 17ರಿಂದ 14ನೇ ವಚನ ನಾವು ನೋಡಬೇಕಾದ್ರೆ, ಆಗ ದಿ ಪೀರಿಯಡ್ ಆಫ್ ಅರ್ಥಕ್ವೇಕ್ ಅಂತಂದರೆ ಅರ್ಥಕ್ವೇಕ್ ಆಗುತ್ತೆ, ಭೂಕಂಪಗಳು ಉಂಟಾಗುತ್ತೆ. ಯಾವ ರೀತಿ ಅಂದರೆ ನಂಬಿಕೆಯ ಭೂಕಂಪ ಉಂಟಾಗುತ್ತೆ ಪ್ರಿಯರೇ. ಉಂಟಾಗಿತ್ತು, ನಾನು ನೋಡ್ಬೋದು ಪ್ರಿಯರೇ. ಆ ಒಂದು 1260 ಡೇಸ್, 1260 ವರ್ಷ ಕತ್ತಲೆಯ ಲೋಕದಲ್ಲಿ, ಡಾರ್ಕ್ ಏಜಸ್ ಅಂತ ಕರಿತೀವಿ ನಾವು, ಆ ಭೂಕಂಪ ಉಂಟಾಗುತ್ತೆ. ಈಗ ಸತ್ಯತೆ ಕಡೆ ಯಾರು ನಿಂತ್ಕೊತಾರೆ? ಇಲ್ಲದೇವ್ರು ಯಾರು ಅಂತ ನೋಡ್ಬೋದು. ಆದರೆ ಇದರಲ್ಲಿ ಯೇಸು ಸ್ವಾಮಿಯ ಪ್ರೀತಿ ಏನು ಅಂತ ಅಂದರೆ, ತನ್ನ ಮಕ್ಕಳಿಗೆ ಸ್ವಾಮಿ ಇದನ್ನು ಕೊಟ್ಟಿದ್ದಾನೆ, ಇದನ್ನು ಓದ್ರಿ, ಎಲ್ಲವೂ ಇದರಲ್ಲಿದೆ ಅಂತ ಅಂದ್ಬಿಟ್ಟು ಇದರ ಸಹಾಯಕನಾಗಿ ಪವಿತ್ರಾತ್ಮನ ನಮಗೆ ಕೊಟ್ಟಿದ್ದಾನೆ. ನಾವು ದೇವ್ರ ನಾಮಕ್ಕೆ ಸ್ತೋತ್ರವನ್ನು ಹೇಳೋಣ. 7ನೇ ಮುದ್ರೆ ಅಲ್ಲಿ ಒತ್ತಿದಾಗ 7ನೇ ಮುದ್ರೆ 6ನೇ ಮುದ್ರೆಗೂ 7ನೇ ಮುದ್ರೆ ಸೆಂಟ್ರಲ್ಲಿ ಒಂದಷ್ಟು ಗ್ಯಾಪ್ ಇದೆ ಪ್ರಿಯರೇ. ಮತ್ತು ನಾವು ಡೈರೆಕ್ಟಾಗಿ ನೋಡ್ಕೊಬೇಕಾದ್ರೆ 8ನೇ ಅಧ್ಯಾಯ 1ರಿಂದ 5ನೇ ವಚನ ನೋಡಬೇಕಾದಾಗ ನಾವು ಅಲ್ಲಿ 7ನೇ ಮುದ್ರೆ ತೆರೆಯಲ್ಪಡುತ್ತೆ. 7ನೇ ಮುದ್ರೆಯಲ್ಲಿ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಪರಲೋಕ ರಾಜ್ಯ ಸೈಲೆಂಟ್ ಆಗಿಬಿಡುತ್ತೆ. 8ನೇ ಅಧ್ಯಾಯ 1ರಿಂದ ಓದ್ಕೊಳ್ಳೋಣ. ಆತನು 7ನೆಯ ಮುದ್ರೆಯನ್ನು ಹೊಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶ್ಶಬ್ದವಾಯಿತು. ಹೌದು ಪ್ರಿಯರೇ, ಅರ್ಧ ಗಂಟೆ ಪರಲೋಕ ನಿಶ್ಶಬ್ದ ಆಗುತ್ತೆ. ಯಾಕಂದರೆ 7ನೇ ಮುದ್ರೆ ಒತ್ತಿದಾಗ ಯಾರು ಬರ್ತಾರೆ? ಯೇಸು ಸ್ವಾಮಿ ಬರುವಂಥವರಾಗಿದ್ದಾರೆ. ಯೇಸು ಸ್ವಾಮಿ ಆ ಮೇಘಗಳ ನಡುವೆ ಯೇಸು ಸ್ವಾಮಿ ಬರ್ತಾ ಇರಬೇಕಾದ್ರೆ ಇಡೀ ಪರಲೋಕ ರಾಜ್ಯವೇ, ಎಲ್ಲ ದೇವದೂತರು ಯೇಸು ಸ್ವಾಮಿ ಜೊತೆಗೆ ಬರ್ತಾ ಇರ್ತಾರೆ ಪ್ರಿಯರೇ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ. ಯೇಸು ಸ್ವಾಮಿಯ ಮಕ್ಕಳನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ, ಆ ನೀತಿವಂತರನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಇಡೀ ಪರಲೋಕವೇ ಕೆಳಗೆ ಬರ್ತಾ ಇದೆ. ಅಲ್ಲಿ ಬೇರೆ ಯೇಸು ಸ್ವಾಮಿ ಅಲ್ಲದೆ ಇಡೀ ದೇವದೂತರು ಹಾಗೂ ತಂದೆಯಾದ ದೇವರು ಸಹ ಬರ್ತಾ ಇರ್ತಾನೆ ಪ್ರಿಯರೇ. ಇಡೀ ಪರಲೋಕ ಮತ್ತೊಮ್ಮೆ ಸೈಲೆಂಟ್ ಆಗೋಗುತ್ತೆ, ನಿಶ್ಶಬ್ದವಾಗುತ್ತೆ. ಅರ್ಧ ಗಂಟೆ ಅಂದರೆ 1 ವಾರ ಏನಾಗುತ್ತೆ? ಇಡೀ ಪರಲೋಕ ರಾಜ್ಯ ಸೈಲೆಂಟ್. ನಾವೆಲ್ಲರೂ ಯೇಸು ಸ್ವಾಮಿ ಜೊತೆಗೆ ಹೋಗ್ತಾ ಆತನೊಂದಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಪ್ರಿಯರೇ. ಹೌದು ಪ್ರಿಯರೇ, ಎಂಥ ಸೌಭಾಗ್ಯ! ಯೇಸು ಸ್ವಾಮಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಇಡೀ ಪರಲೋಕ ರಾಜ್ಯನೇ, ತಂದೆಯಾದ ದೇವರು, ಯೇಸು ಸ್ವಾಮಿಯು, ಎಲ್ಲ ದೇವದೂತರು, ಪರಿಶುದ್ಧಾತ್ಮನು ಎಲ್ಲರೂ ಸಹ ಇಲ್ಲಿರ್ತಾರೆ ಪ್ರಿಯರೇ. ಎಷ್ಟು ಅದ್ಭುತವಲ್ವೇ? ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರಿಯರೇ. ಅಪ್ಪ, ಎಂಥ ಅದ್ಭುತವಾದಂಥ ಒಂದು ಕಾರ್ಯ ಸ್ವಾಮಿ, ನೀನು ಪ್ರೀತಿ ಅಪಾರವಾದಂತು, ದೊಡ್ಡ ಒಂದು ಪ್ರೀತಿ ಸ್ವಾಮಿ. ಹೌದು ತಂದೆ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಇಡೀ ಪರಲೋಕ ರಾಜ್ಯವೇ ಬರ್ತಾ ಇದೆ, ಮೌನವಾಗಿದೆ, ನಿಶ್ಶಬ್ದವಾಗಿದೆ ಪ್ರಿಯರೇ. ಇವತ್ತು ನಮ್ಮ ಜೀವಿತನ ಬದಲಾಯಿಸಿ ಆ ರಾಜ್ಯಕ್ಕೆ ನಮ್ಮನ್ನು ಕರ್ಕೊಂಡು ಹೋಗು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುವಂತನಾಗಿರುವೆನು. ಆಮೇನ್.